ಹಾಯ್ ಹಲೋ ನಮಸ್ಕಾರ. ಇಂಟ್ರೆಸ್ಟಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪವನ್. ನೀವಿನ್ನೂ ಇಂಟ್ರೆಸ್ಟಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಮಾಡೋ ಯಾವುದೇ ವಿಡಿಯೋ ಸಹ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ನೀವು ಸುಲಭವಾಗಿ ನಮ್ಮ ವಿಡಿಯೋನ ವೀಕ್ಷಣೆ ಮಾಡಬಹುದು. ಮತ್ತು ನಾವು ಇವತ್ತು ನೋಡ್ತಾ ಇರೋ ವಿಷಯ ಏನಪ್ಪಾ ಅಂತಂದ್ರೆ ಹೈನುಗಾರಿಕೆ ಮಾಡೋಣ. ನಮಸ್ಕಾರ. ನಾವು ಇವತ್ತು ಹೈನುಗಾರಿಕೆ ನೋಡೋದಾದ್ರೆ, ಹೈನುಗಾರಿಕೆಯಲ್ಲಿ ಹೆಚ್ಚು ಉಪಯೋಗ ಮಾಡ್ತಾ ಇರುವ ಹಸು ಯಾವುದಂದ್ರೆ ನಿಮ್ಗೂ ಎಲ್ರಿಗೂ ಚೆನ್ನಾಗಿ ಗೊತ್ತೇ ಇದೆ. ಅದು HF ಹಸು. HF ಹಸು ಇದು ಹೆಚ್ಚು ಹಾಲು ಕೊಡುವ ಹಸು ಆಗಿದೆ. ಮತ್ತೆ ಇದು ಒಂದೇ ಹಸು ಸಾಕುವುದರಿಂದ ಯಾವುದೇ ತರಹ ಫ್ಯಾಟ್ ಕಂಟೆಂಟ್ ಬರೋದಿಲ್ಲ ಅಂತ ಹೇಳ್ತಾರೆ. ಇದೊಂದು ಮೇನ್ ಪ್ರಾಬ್ಲಮ್ ಆಗಿರುತ್ತೆ HF ಹಸುವಲ್ಲಿ. HF ಹಸುನ ಯಾವ ತರ ಮೇಂಟೈನ್ ಮಾಡ್ಬೇಕು ಅಂತ ಅಂದ್ರೆ, 3 ಹಸು ಕಟ್ಟದವ್ರಿಗೆ ಮತ್ತೆ ಅದು 3 ಹಸುವಿನ ಹಾಲು ಮಿಕ್ಸ್ ಆಗಿ ಫ್ಯಾಟ್ ಕಂಟೆಂಟ್ ಚಲೋ ಬರುತ್ತೆ HF ಹಸುವಲ್ಲಿ. HF ಹಸುನ ಯಾವ ತರ ಕ್ಲೀನ್ ಆಗಿ ಮೇಂಟೈನ್ ಮಾಡ್ತೀವೋ ಅಷ್ಟೊಂದು ರೋಗ ಬರೋದಿಲ್ಲ. ನಾವು ಏನಾದ್ರೂ ಕ್ಲೀನ್ ಮೇಂಟೆನೆನ್ಸ್ ಕಡಿಮೆ ಮಾಡಿದ್ರೆ ಮತ್ತೆ ಹಾಲುಗಳನ್ನ ಸ್ವಲ್ಪ ಹಿಂಡುವುದು ಬಿಡುವುದು ಮಾಡಿದ್ರೆ ಅದರಲ್ಲಿ ಇದರಲ್ಲಿ ಈ HF ಹಸುವಲ್ಲಿ ನಾವು ಮೇನ್ ಆಗಿ ಕಾಣಬಹುದು. ಯಾಕಂದ್ರೆ HF ಹಸು ಅತ್ಯಂತ ಹಾಲು ಕೊಡುವ ಹಸುಗಳಲ್ಲಿ ಒಂದಾಗಿದೆ. ಅದಕ್ಕೆ ಇದರಲ್ಲಿ ಕೆಚ್ಚಲುಬಾವು ಸಮಸ್ಯೆ ಬಹಳ ಬರುತ್ತೆ. ಮತ್ತೆ ಈ ಹಸು ಏನು ಕರು ಹಾಕುತ್ತಲ್ಲ, ಕರು ಹಾಕಿದಾಗ ಇದಕ್ಕೆ ಮೊದಲೇ ಬರುವುದೇ ಕೆಚ್ಚಲುಬಾವು ಬರುತ್ತೆ. ಕೆಚ್ಚಲುಬಾವು ಇದು ಸಾಮಾನ್ಯವಾಗಿ HF ಹಸುಗಳಲ್ಲಿ ಯಾವುದೇ ತರದ ಆಕಳಗಳಲ್ಲಿ ಅಂದ್ರೆ HF ಹಸುಗಳಲ್ಲಿ ಮಾತ್ರ ಮೇನ್ ಆಗಿ ಕಂಡು ಬರುತ್ತೆ. HF ಹಸು ಓಕೆ, ಯಾಕಂತಂದ್ರೆ ಅದು ಮನೆಗಳಿಗೆ ಹಾಕೋಕೆ ಮತ್ತೆ ಡೈರಿಗೆಲ್ಲ ಸೂಕ್ತವಾದದ್ದು. ಮತ್ತೆ ಮನೆಯಲ್ಲಿ ಮಕ್ಕಳು ಮತ್ತೆ ಯಾರಾದ್ರೂ ವಯಸ್ಸಾದವರು ಇರ್ತಾರೆ ಅಂದ್ರೆ ಅವ್ರಿಗೆ ಈ ಹಾಲು ಪ್ರಿಫರ್ ಮಾಡೋದು ಒಳ್ಳೇದಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಅಷ್ಟೊಂದು ಮನೆ ಉಪಯೋಗಕ್ಕೆ ಯೋಗ್ಯವಾದ ಹಾಲು ಅಲ್ಲ. ಯಾಕಂದ್ರೆ ಇದು HF ಬ್ರೀಡ್ ನಮ್ ದೇಶದಲ್ಲ, ಇದು ಅಮೆರಿಕನ್ ಬ್ರೀಡ್ ಆಗಿರುತ್ತೆ. ಮತ್ತೆ ಮನೆಗೆ ಉಪಯೋಗಕ್ಕೆ ಬೇಕು ಅಂತ ಅಂದ್ರೆ ಸಾಯಿವಾಲ್ ಅಂದ್ರೆ ಸಿಂಧಿ ಆಕಳ, ಗೀರ್ ಆಕಳ ಅಂತ ಬರುತ್ತೆ. ಅವು ಹೆಚ್ಚು ನಮ್ಮ HF ಇದ್ದು ಅವುಗಳನ್ನೆಲ್ಲ ಕೊಟ್ವಿ ಅಂದ್ರೆ ಮನೆ ಉಪಯೋಗಕ್ಕೆ ಸರಿ ಆಗ್ಲಿಲ್ಲ. ಡೈರಿಗೆ ಹಾಕಿದ್ವಿ. ಈ ಸಾಯಿವಾಲ್ ಮತ್ತೆ ಜರ್ಸಿ ಆಕಳ ಎರಡಿದಾವೆ. ಅವುಗಳ ಹಾಲು ಹೇಗೆ ಹಾಕ್ತಿವೋ ಅದು ಅಷ್ಟೇ ಹಿಂಡ್ತಿತ್ತು. ಅದನ್ನ ಕೊಟ್ಟು ಇವಾಗ ಸಾಯಿವಾಲ್ ಮತ್ತೆ ಇದು ಜರ್ಸಿ ಆಕಳವನ್ನ ತಂದಿದ್ದೀವಿ. ಅದರಿಂದಾನೇ ಸಹ ನಾವು 5 ರಿಂದ 6 ಲೀಟರ್ ಎಲ್ಲ ಹಾಕ್ತಿವಿ. ಆ HF ಆಕಳ ಇದ್ದಾಗೂ ಸಹ ಅಷ್ಟೇ 5 ರಿಂದ 6 ಲೀಟರ್ ಎಲ್ಲ ಹಾಕ್ತಿದ್ವಿ. ಮತ್ತೆ ನಾವು ಸಿಂಧಿ ಆಕಳ ಅಂದ್ರೆ ಗೀರ್ ಆಕಳದಲ್ಲಿ ನೋಡೋ ಪ್ರದೇಶಕ್ಕೆ ತುಂಬಾ ಹೊಂದ್ಕೊಳ್ಳುತ್ತೆ. ಮತ್ತೆ ಇದಕ್ಕೆ ರೋಗ ಅನ್ನೋದೇನೆ ಇರೋದಿಲ್ಲ. ಇದ್ರ ಹಾಲು ಅಷ್ಟೇ ಫ್ಯಾಟ್ ಬರುತ್ತೆ. ಮತ್ತೆ ಕೆಚ್ಚಲುಬಾವು ಬರೋದು ಮತ್ತೆ ಇದಕ್ಕೆ ಅವಾಗ ಜ್ವರ ಬರೋದು ಇದು ಯಾವುದೇ ತರಹದ ಏನು ರೋಗಾನು ಬರಲ್ಲ. ಇದು ಹಾಕಿರೋ ಕರು ಅಂತಾನು ಸಹ, ಕರುಗಳಿಗೂ ಸಹ ಯಾವುದೇ ರೀತಿಯ ಬೇನೆ ಹಾಗೇನೆ ಹಿಂಡುತ್ತೆ. ಇದು ಯಾರಿಗಿನ್ನೂ ಗೊತ್ತಾಗ್ತಾ ಇಲ್ಲ. HF ಆಕಳನೇ ಪ್ರಿಫರ್ ಮಾಡ್ತಾ ಇದ್ದಾರೆ. ಒಂದ್ಸಲ ಯೋಚನೆ ಮಾಡಿ ಒಮ್ಮೆ ಸಾಯಿವಾಲ್ ಮತ್ತೆ ಒಳ್ಳೆ ಹಾಲು ಮತ್ತೆ ಒಳ್ಳೆ ಮನೆಗೆ ಮಾತ್ರ ಬೆಣ್ಣೆ ಸೂಪರ್ ಆಗಿರುತ್ತೆ. ಯಾಕಂದ್ರೆ ನಾವೆಲ್ಲ ಅದನ್ನೇ ಯೂಸ್ ಮಾಡ್ತಾ ಇದೀವಿ. ಅದಕ್ಕೆ ನೋಡಿ ಪ್ರಿಫರ್ ಮಾಡ್ತಾ ಇದ್ದೀನಿ. ಸಾಯಿವಾಲ್ ಮತ್ತೆ ಸಿಂಧಿ ಮತ್ತೆ ಗೀರ್ ಹಸು ಅಂತಾರೆ. ಮತ್ತೆ ಅದಕ್ಕೆ ಸಾಯಿವಾಲ್ ಹಾಕಕ್ಕೆ ಎಲ್ಲ ಸಖತ್ತಾಗಿರುತ್ತೆ. ಯಾಕಂದ್ರೆ ಅದು ನಾಟಿ ಹಸುಗಳಲ್ಲಿ ಬರುತ್ತೆ. ಮತ್ತೆ ಅದು ಹಾಲು ಸಹ ಹಿಂಡುತ್ತೆ. 5 ರಿಂದ 6 ಲೀಟರ್ ಪಕ್ಕಾ ಹಿಂಡುತ್ತೆ ಸಾಯಿವಾಲ್ ಹಸು. ಅದಕ್ಕೆ ನಾನು ನಿಮ್ಗೆ ಸಾಯಿವಾಲ್ ಆಕಳನ್ನು ಪ್ರಿಫರ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾವ್ ಯಾವಾಗ್ಲೂ ಬರೀ HF ಅಂತ ಹೋದ್ರೆ ಅದು HF ಹಸು ನಮ್ಗೆ ಬಹಳ ಇಂಪ್ಯಾಕ್ಟ್ ಅಂದ್ರೆ ರೋಗಗಳನ್ನ ತರುತ್ತೆ ಅಂತ ಬಯೋಲಾಜಿಕಲಿ ಪ್ರೂವ್ ಅಂತ ಆಗಿದೆ. ಯಾಕಂದ್ರೆ ಅದ್ರ ಹಾಲು ಅಷ್ಟೊಂದು ಯೋಗ್ಯವಾದ ಹಾಲಲ್ಲ ಉಪಯೋಗ ಮಾಡಕ್ಕೆ. ಆದ ಕಾರಣದಿಂದ ನಾನು ನಿಮ್ಗೆ ಪ್ರಿಫರ್ ಮಾಡೋದು ಸಾಯಿವಾಲ್ ಹಸು. ಯಾಕಂದ್ರೆ ಅದು ಕೂಡ ಅಷ್ಟೇ ಹಾಲು ಕೊಡುತ್ತೆ. ಅದಕ್ಕೆ ನಾನು ನಿಮ್ಗೆ ಪ್ರಿಫರ್ ಮಾಡ್ತಾ ಇದ್ದೀನಿ. ಆಮೇಲೆ ಅದನ್ನ ಆರೈಕೆ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಎಷ್ಟು ಹಾಲು ಹಿಂಡುತ್ತೆ ಎಷ್ಟಿಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ.
ಆಮೇಲೆ ನೀವೇ ಅದನ್ನೇ ಜೋಪಾನ ಮಾಡ್ಕೊಂತ ಹೋಗ್ತೀರಾ. ಮತ್ತೆ ನಿಮ್ಗೆ ಫಾಸ್ ಕಟ್ಟದಾಗ ಏನ್ ಇನ್ಕಮ್ ಬರ್ತಿತ್ತು ಅದೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಮತ್ತೆ ನಿಮ್ಗೆ ರೋಗ ಬಂದ್ರೆ ಆ ಡಾಕ್ಟರ್ ಹಿಡಿದು ಅದು ಇದು ಎಲ್ಲಾ ಖರ್ಚು ಕಡಿಮೆ ಆಗುತ್ತೆ. ಅದಕ್ಕೆ ನಾನು ನಿಮ್ಗೆ ಪ್ರಿಫರ್ ಮಾಡ್ತಾ ಇದ್ದೀನಿ ಸಾಯಿವಾಲ್ ಮತ್ತೆ ಗೀರ್ ಮತ್ತೆ ಸಿಂಧಿ ಹಸುಗಳನ್ನ ನಾನು ನಿಮ್ಗೆ ಪ್ರಿಫರ್ ಮಾಡ್ತಾ ಇದ್ದೀನಿ. ಇವು ಸಹ 5 ರಿಂದ 6 ಲೀಟರ್ ಹಿಂಡೆ ಹಿಂಡ್ತಾವೆ. ಯಾಕಂದ್ರೆ ಅವುಗಳಲ್ಲೂ ಅಷ್ಟೊಂದು ಕೆಪಾಸಿಟಿ ಇದೆ ಇಲ್ಲ ಅಂತ ಏನು ಇಲ್ಲ. ಅದಕ್ಕೆ ನಾನು ನಿಮ್ಗೆ ಪ್ರಿಫರ್ ಮಾಡ್ತಾ ಇದ್ದೀನಿ ಇದೊಂದು ಹಸುಗಳನ್ನ. ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಫಾಲೋ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು. ನಮಸ್ಕಾರ.